ಈಗಿನ ಜನ್ರೇಷನ್ನಲ್ಲಿ ನಾವು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮೊಬೈಲ್ನ ತುಂಬ ಬಳಸ್ತೀವಿ. ಮಕ್ಕಳುಗಳು ಕೂಡ ಆ ಮೊಬೈಲ್ ಅಂದರೆ ತುಂಬ ಇಷ್ಟಪಡ್ತಾರೆ. ಅವ್ರಿಗೆ ಊಟ ಮಾಡಿಸ್ಬೇಕಾದ್ರೂ ಕೂಡ ಎಷ್ಟೊಂದು ಜನ ಅಮ್ಮಂದಿರು ಮೊಬೈಲ್ನ ಕೊಟ್ಟು ವಿಡಿಯೋ ಹಾಕಿ ಆಮೇಲೆ ಊಟ ಮಾಡಿಸೋ ಅಭ್ಯಾಸನ ಇಟ್ಕೊಂಡಿರ್ತಾರೆ. ಹಾಗೆ ನಾವು ಪ್ರತಿದಿನ ಯಾವುದೇ ಒಂದು ಕೆಲಸಕ್ಕೂ ಕೂಡ ನಾವು ಮೊಬೈಲ್ನ ಜಾಸ್ತಿ ಡಿಪೆಂಡ್ ಆಗಿರ್ತೀವಿ. ಯಾವ ಒಬ್ಬ ವ್ಯಕ್ತಿಗಿಂತ ನಾವು ಮೊಬೈಲ್ಗೆ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನು ಕೊಟ್ಟಿರ್ತೀವಿ. ಅಂದರೆ ಮೊಬೈಲ್ ಇಲ್ಲದೇ ನಾವು ಜೀವನನೇ ಮಾಡೋಕ್ಕಾಗಲ್ವೇನೋ ಅನ್ನುವಷ್ಟು ನಾವು ಈಗ ಮೊಬೈಲ್ ಜೊತೆ ಅಂದ್ಕೊಂಡಿದ್ವಿ. ನಾವು ಮೊಬೈಲಲ್ಲಿರೋ ನಂಬರ್ಗಳು ನಾವು ಅದರಲ್ಲಿ ಒಂದಷ್ಟು ನಂಬರ್ಸ್ ಇರುತ್ತವೆ. ಅಂದರೆ 10 ನಂಬರ್ಸ್ನ ನಾವು ಹೊಂದಿರ್ತೀವಿ. ನಮ್ಮ ನ್ಯೂಮರಾಲಜಿ ಪ್ರಕಾರ ಈ 10 ನಂಬರಲ್ಲಿ ಕೊನೆಯ ನಂಬರ್ ಯಾವುದಿರುತ್ತೋ ಅದನ್ನು ನೋಡಿಕೊಂಡು ನಾವು ನಮಗೆ ಒಳ್ಳೆಯದೋ ಕೆಟ್ಟದೋ ಅನ್ನೋದನ್ನು ತಿಳ್ಕೊಳ್ಬೋದು. ಮತ್ತು ನಮ್ಮ ವ್ಯಕ್ತಿತ್ವ, ವೃತ್ತಿ ಜೀವನ, ಅದೃಷ್ಟ ಇದ್ರ ಮೇಲೆ ನಾವು ಅದನ್ನು ಹೇಳ್ಬೋದು. 0 ಇಂದ 9 ಪ್ರತಿ ಸಂಖ್ಯೆಯು ತನ್ನದೇ ಆದ ವಿಶಿಷ್ಟ ಶಕ್ತಿಯನ್ನು ಹೊಂದಿರುತ್ತೆ. ನಮ್ಮ ಫೋನ್ ನಂಬರ್ ಕೊನೆಯ ಅಂಕೆ ನಮ್ಮ ಬಗ್ಗೆ ಏನು ಹೇಳುತ್ತೆ, ಅದು ಶುಭನ ಅಶುಭನ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ನೋಡೋಣ. ನಮ್ಮ ಮೊಬೈಲ್ ಸಂಖ್ಯೆ 10 ನಂಬರಲ್ಲಿರುತ್ತೆ. ಆದರೆ ಎಲ್ಲ ನಂಬರ್ಗಿಂತ ಕೊನೆಯ ಸಂಖ್ಯೆ ತುಂಬ ವಿಶಿಷ್ಟವಾದದ್ದು. ಅಂದರೆ ನಮ್ಮ ಸಂಖ್ಯಾಶಾಸ್ತ್ರ ಅಂದರೆ ನ್ಯೂಮರಾಲಜಿ ಪ್ರಕಾರ ಒಂದೊಂದು ಸಂಖ್ಯೆಗೂ ಒಂದೊಂದು ಗ್ರಹ ಪ್ರತಿನಿಧಿಸುತ್ತೆ. ನಮ್ಮ 0 ಇಂದ ಅಂದರೆ 0 ಇಂದ 9 ಇರುವಂಥ ನಂಬರು ಕೊನೆಯ ಅಂಕೆ ಆಗಿರುತ್ತೆ. ಎಲ್ಲ ಅಂಕೆಗಳಲ್ಲ, 10 ನಂಬರಲ್ಲಿ ಕೊನೆಯ ಅಂಕೆ ಯಾವುದಿರುತ್ತೋ ಅದು ಮಾತ್ರ ಲೆಕ್ಕ. 10ನೇ ನಂಬರ್ ಏನಿರುತ್ತೋ ಅದನ್ನು ಮಾತ್ರ. ಕೊನೆಯ ಸಂಖ್ಯೆ 1 ಆಗಿರೋರು ಹೇಗಿರ್ತಾರೆ, ಅವರು ಸ್ವಾಭಿಮಾನಿ ಮತ್ತು ನಾಯಕತ್ವದ ಗುಣವನ್ನು ಹೊಂದಿರ್ತಾರೆ. ಅವ್ರಿಗೆ ಅನಗತ್ಯ ಕರೆಗಳಿಗಿಂತ ಹೆಚ್ಚಾಗಿ ವೃತ್ತಿ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಕರೆಗಳ ಹೆಚ್ಚು ಬರ್ತಾ ಇರುತ್ತೆ. ಇವರು ಸದಾ ಆ್ಯಕ್ಟಿವ್ ಆಗಿರುವಂಥ ವ್ಯಕ್ತಿ ಆಗಿರ್ತಾರೆ. ಯಾವಾಗಲೂ ಏನಾದರೂ ಒಂದು ಮಾಡ್ತಾ ಇರಬೇಕು, ಏನಾದರೂ ಒಂದು ಹುಡುಕ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು, ಅದ್ರ ಕಡೆ ಇವರು ತುಂಬ ಗಮನವನ್ನು ಕೊಡ್ತಾರೆ. ಇನ್ನು 2 ಕೊನೆಯ ಸಂಖ್ಯೆ 2 ಇರೋರು ಭಾವಜೀವಿಗಳು. ಅಂದರೆ ಭಾವನೆಗಳಿಗೆ ತುಂಬ ಹೆಚ್ಚು ಬೆಲೆಯನ್ನು ಕೊಡುವಂಥವ್ರು. ಇವರು ಸಂಬಂಧಗಳಿಗೆ ಹೆಚ್ಚಿನ ಬೆಲೆಯನ್ನು ನೀಡ್ತಾರೆ ಮತ್ತು ಇತರರೊಂದಿಗೆ ಚೆನ್ನಾಗಿ ತುಂಬ ಫ್ರೆಂಡ್ಲಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಯಾರು ಏನೇ ಹೇಳಿದ್ರು ಅವ್ರಿಗೆ ಹೆಲ್ಪ್ ಮಾಡೋ ರೀತಿ ಇರ್ತಾರೆ. ಇನ್ನು ಕೊನೆಯ ಸಂಖ್ಯೆ 3 ಆಗಿರೋರು ಆಕರ್ಷಕ ವ್ಯಕ್ತಿತ್ವದವರಾಗಿರ್ತಾರೆ. ಕಲೆ ಇರ್ಬೋದು, ಬರವಣಿಗೆ ಇರ್ಬೋದು ಮತ್ತು ಸಮಾಜ ಸೇವೆಯಲ್ಲಿರ್ಬೋದು, ಅವ್ರಿಗೆ ಇದಕ್ಕೆಲ್ಲ ಆಸಕ್ತಿ ಹೆಚ್ಚಾಗಿರುತ್ತೆ. ಇವರು ಹೋದ ಕಡೆಯಲ್ಲೆಲ್ಲ ಅಂದರೆ ಎಲ್ಲೇ ಹೋದರೂ ಅವರು ತುಂಬ ಜನ ಸ್ನೇಹಿತರನ್ನು ಸಂಪಾದನೆ ಮಾಡ್ತಾ ಇರ್ತಾರೆ. ಇನ್ನು 4 ಕೊನೆಯ ಸಂಖ್ಯೆ 4 ಆಗಿರೋರು ಇವರು ಶಿಸ್ತು ಮತ್ತು ಹೆಚ್ಚಿನ ಶ್ರಮವನ್ನು ಮಾಡ್ತಾ ಇರ್ತಾರೆ. ಯಾವಾಗಲೂ ಶಿಸ್ತಾಗಿರಬೇಕು ಮತ್ತು ಕೆಲಸ ಮಾಡ್ತಾ ಇರಬೇಕು ಅನ್ನೋದು ಇವ್ರ ಯೋಚನೆ ಆಗಿರುತ್ತೆ. ಯಾವುದೇ ಕೆಲಸವನ್ನು ಆತುರಪಟ್ಟು ಮಾಡೋದಿಲ್ಲ. ಬದಲಾಗಿ ಇವರು ಒಂದು ಕಡೆ ಕೂತ್ಕೊಂಡು ಶಾಂತವಾಗಿ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು, ಗುರಿ ಹೇಗೆ ತಲುಪಬೇಕು ಅಂತ ಯೋಚನೆ ಮಾಡಿಕೊಂಡು ಆನಂತರ ಆ ಕೆಲಸವನ್ನು ಮಾಡ್ತಾರೆ. ಕೊನೆಯ ಸಂಖ್ಯೆ 5 ಆಗಿರೋರು ಸ್ವತಂತ್ರ ಪ್ರವೃತ್ತಿಯವರು. ಅಂದರೆ ಸ್ವತಂತ್ರವಾಗಿರಬೇಕು ಅಂತ ಇಷ್ಟಪಡ್ತಾರೆ. ಹೊಸ ಜಾಗಗಳಿಗೆ ಪ್ರಯಾಣಿಸೋದು, ಅಪಾಯಗಳನ್ನ ಎದುರಿಸೋದು ಅವ್ರಿಗೆ ತುಂಬ ಇಷ್ಟ. ಅಂದರೆ ಯಾವುದೇ ರೀತಿ ಅಪಾಯ ಬಂದಾಗ ಕೆಲವರು ಹೆದರುತ್ತಾರೆ. ಏನು ಮಾಡ್ಬೋದು ಅನ್ನೋದು ಬ್ಲ್ಯಾಂಕ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಹೆದರಿಕೆ ಬಂದ ತಕ್ಷಣ ಅವ್ರಿಗೆ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಆದರೆ ಇವ್ರಿಗೆ ಆ ಥರ ಇರಲ್ಲ. ಮುಂದೆ ಏನು ಮಾಡಬೇಕು ಅನ್ನೋ ಯೋಚನೆ ಕೂಡ ಅವ್ರಿಗಿರುತ್ತೆ. ಇವರು ಮುಕ್ತ ಮನಸ್ಸಿನವರಾಗಿರ್ತಾರೆ ಮತ್ತು ಜೀವನನ ತುಂಬ ಇಷ್ಟಪಟ್ಟು ಆನಂದಿಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಕೊನೆ ಸಂಖ್ಯೆ 6 ಆಗಿರೋರು ಪ್ರೀತಿ ಮತ್ತು ಕುಟುಂಬದ ಸಂಕೇತವಾಗಿರುತ್ತೆ. 6 ಇವರು ಕುಟುಂಬದ ಕಡೆಗೆ ಹೆಚ್ಚಿನ ಜವಾಬ್ದಾರಿಯನ್ನು ತೋರಿಸ್ತಾರೆ ಮತ್ತು ಇತರರ ಬಗ್ಗೆನೂ ಕೂಡ ಕಾಳಜಿನ ವಹಿಸ್ತಾರೆ. ಕೊನೆಯ ಸಂಖ್ಯೆ 7 ಆಗಿರೋರು 7 ಕೂಡ ತುಂಬ ಶುಭ. ಇವು ವ್ಯಕ್ತಿಗಳು ಚಿಂತನಾಶೀಲರು ಮತ್ತು ಜ್ಞಾನವಂತರಾಗಿರ್ತಾರೆ. ಇವರು ಎಷ್ಟೇ ಜನ ದಟ್ಟಣೆಯಲ್ಲಿ ಇದ್ದರೂ ಕೂಡ ಒಂಟಿಯಾಗಿ ಕುಳಿತು ಅಂದರೆ ಎಷ್ಟೇ ಜನ ಜೊತೆ ಇದ್ದರೂ ಕೂಡ ಅವರು ಸ್ವಂತವಾಗಿ ಯೋಚನೆ ಮಾಡಿ ಸ್ವಂತ ಅಭಿಪ್ರಾಯದ ಪ್ರಕಾರ ಅವರು ಕೆಲಸ ಮಾಡ್ತಾಯಿರ್ತಾರೆ. ಯಾರೋ ಏನೋ ಹೇಳಿದ್ರು ಅಂತ ಆ ಥರ ಮಾಡ್ಕೊಂಡು ಹೋಗಲ್ಲ. ಇವರೇ ಸ್ವಲ್ಪ ವಿಭಿನ್ನವಾಗಿ ಕೆಲಸವನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಕೊನೆಯ ಸಂಖ್ಯೆ 8 ಆಗಿರೋರು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅದೃಷ್ಟವನ್ನು ಹೊಂದಿರ್ತಾರೆ. ಇವರು ವ್ಯವಹಾರದಲ್ಲಿ ಬುದ್ಧಿವಂತಿಕೆಯನ್ನು ಬಳಸಿ ಉತ್ತಮ ಆದಾಯವನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಇನ್ನು ಕೊನೆಯ ಸಂಖ್ಯೆ 9 ಆಗಿರೋರದು ಮೊಬೈಲ್ ಹೊಂದಿರೋರು ವಿಶಾಲ ಹೃದಯಗಳಾಗಿರ್ತಾರೆ. ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ.
ಯಾರೇ ಏನೇ ಕೇಳಿದ್ರು, ಯಾವುದೇ ಸಹಾಯ ಕೇಳಿದ್ರು ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಅಂದರೆ ಅವ್ರ ಕೆಲ ಆಗದಿರ್ಬೋದು, ಆಗದೇ ಇರೋದನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾರೆ. ಆಗಲ್ಲ, ಇದು ನನ್ನ ಕೆಲ ಆಗಲ್ಲ ಅಂತ ಹೇಳಲ್ಲ, ಅದನ್ನೂ ಕೂಡ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿಕೊಂಡು ಮಾಡೋದ್ರ ಕಡೆ ಗಮನ ಕೊಡ್ತಾ ಇರ್ತಾರೆ. ಇವರ ಮನಸ್ಸು ತುಂಬ ಪರಿಶುದ್ಧವಾಗಿರುತ್ತೆ. ಇವರು ಸಮಾಜದ ಕಲ್ಯಾಣಕ್ಕೆ, ಅಂದರೆ ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳನ್ನ ಮಾಡೋದು ತುಂಬ ಇಷ್ಟಪಡ್ತಾರೆ. ಇನ್ನು ಕೊನೆಯ ಸಂಖ್ಯೆ 0 ಆಗಿರೋರು ಅಷ್ಟೊಂದು ಶುಭ ಅಲ್ಲ, 0 ಅಷ್ಟೊಂದು ಶುಭ ಅಲ್ಲ ಅಂತ ಹೇಳ್ತಾರೆ ನ್ಯೂಮರಾಲಜಿ ಪ್ರಕಾರ. ಹಾಗಾಗಿ ಇವರು ಯಾವುದೇ ಕೆಲಸ ಮಾಡಿದ್ರು ಅರ್ಧಕ್ಕೆ ನಿಲ್ಲಿಸ್ತಾರೆ, ಯಶಸ್ಸು ಸಿಗೋದು ತುಂಬ ವಿಳಂಬ ಅಂತ ಹೇಳ್ತೀವಿ. ಇದಿಷ್ಟು ಕೊನೆಯ ಸಂಖ್ಯೆಯ ಬಗ್ಗೆ ಇರುವಂಥ ಮಾಹಿತಿ. ನಿಮ್ಮ ಮೊಬೈಲ್ನ ಕೊನೆಯ ಸಂಖ್ಯೆ ಅಂದರೆ 10ನೇ ನಂಬರ್ ಏನಿರುತ್ತೋ ಅದು ನಿಮ್ಮ ಕೊನೆಯ ಸಂಖ್ಯೆ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತು ಅದು ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.